ನಮಸ್ಕಾರ ಬಂಧು ಮಿತ್ರರೇ, ಸಿಂಹಧ್ವಜ ಮಾಧ್ಯಮಕ್ಕೆ ಸ್ವಾಗತ. ಬಂಧುಗಳೇ, ಒಂದು ದೊಡ್ಡ ಹಾಗೂ ಪ್ರತಿಷ್ಠಿತ ವಿಮಾನ ಸಂಸ್ಥೆಯಾದ ಇಂಡಿಗೋ ವಿಮಾನ ಸಂಸ್ಥೆ ಇಂದು ಏನ್ ಮಾಡ್ತಾ ಇದೆ, ಅದರ ಅವ್ಯವಸ್ಥೆಗೆ ಕಾರಣಗಳೇನು ನಾವಿಂದು ನೋಡೋಣ. ಬಂಧುಗಳೇ, ಭಾರತದ ಅತಿ ದೊಡ್ಡ ಹಾಗೂ ಅತಿ ಕಡಿಮೆ ವೆಚ್ಚದ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ವಿಮಾನ ಸಂಸ್ಥೆ ಇಂಟರ್ ಗ್ಲೋಬ್ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು, ಆಗಸ್ಟ್ 2006ರಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ವಿಮಾನಗಳ ದೃಷ್ಟಿಕೋನದೊಂದಿಗೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಹಾಗೂ ತನ್ನ ಕಾರ್ಯತಂತ್ರದಿಂದ ದಕ್ಷ ಕಾರ್ಯಾಚರಣೆಗಳ ಮೂಲಕ ಭಾರತೀಯ ಮಾರುಕಟ್ಟೆಯಲ್ಲಿ ತ್ವರಿತವಾಗಿ ಪ್ರಾಬಲ್ಯ ಸಾಧಿಸಿತು ಹಾಗೂ ಈಗ ದೊಡ್ಡ ಇಂಟರ್ ಗ್ಲೋಬ್ ಎಂಟರ್ಪ್ರೈಸಸ್ ಗುಂಪಿನ ಭಾಗವಾಗಿ ಗುರುತಿಸಿಕೊಂಡಿದೆ. ಮಿತ್ರರೇ, ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿದರೆ ಇಂಡಿಗೋ ವಿಮಾನ ಸಂಸ್ಥೆ ಏಕೆ ತನ್ನ 1000ಕ್ಕೂ ಹೆಚ್ಚು ವಿಮಾನಗಳ ಹಾರಾಟಗಳನ್ನು ಸ್ಥಗಿತಗೊಳಿಸಿದೆ, ಏನು ತೊಂದರೆಯಾಗಿದೆ ಮತ್ತು ಅದು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಇದು ಸಾಮಾನ್ಯ ವಿಳಂಬವಾಗಿರಲಿಲ್ಲ. ಇಂಡಿಗೋ ಕೇವಲ ಕಷ್ಟಪಡ್ತಿಲ್ಲ, ಅದು ತನ್ನದೇ ಆದ ವ್ಯವಸ್ಥೆಯಡಿಯಲ್ಲಿ ಕುಸಿದಿದೆ. ಇದನ್ನು ಸಿಸ್ಟಮ್ಯಾಟಿಕಲ್ ಫೇಲಿಯರ್ ಎಂದು ಕೂಡ ಹೇಳ್ಬೋದು. ಹಾಗಾದರೆ ಈ ಸಿಸ್ಟಮ್ಯಾಟಿಕಲ್ ಫೇಲ್ಯೂರ್ಗೆ ಏನು ಕಾರಣ ನಾವೀಗ ನೋಡೋಣ ಬನ್ನಿ. ಕಳೆದ ಕೆಲವು ದಿನಗಳಲ್ಲಿ ಇಂಡಿಗೋ ಭಾರತದಾದ್ಯಂತ 1000ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಿದೆ. ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಎಲ್ಲೆಡೆ ಅವ್ಯವಸ್ಥೆ. ಪೀಕ್ ಸೀಸನಲ್ಲಿ ಪ್ರಯಾಣಿಕರು ಹೆಚ್ಚು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಋತುಸ್ರಾವದಿಂದ ನರಳುತ್ತಿರುವ ಮಗಳಿಗಾಗಿ ತಂದೆಯ ಆಕ್ರೋಶ ಒಂದೆಡೆಯಾದರೆ, ಗಂಡನ ಮೃತದೇಹದೊಂದಿಗೆ ಸಂಕಷ್ಟದಲ್ಲಿ ಆಕ್ರಂದಿಸಿರುವ ವಿಧವೆ, ಹೀಗೆ ಹಲವಾರು ತೊಂದರೆಯಲ್ಲಿ ಸಿಲುಕಿದ ಪ್ರಯಾಣಿಕರ ಸಿಟ್ಟಿಗೆ ಕಾರಣೀಕೃತವಾದ ಸಂಸ್ಥೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ, ನಾಗರಿಕ ವಿಮಾನಯಾನ ಸಚಿವಾಲಯ ಮಧ್ಯಪ್ರವೇಶಿಸಿ ನಿರ್ದೇಶನಗಳನ್ನು ನೀಡಬೇಕಾಗಿದೆ. ಇದು ಒಂದೇ ಸಮಸ್ಯೆಯಿಂದ ಉಂಟಾಗಿದೆ ಎಂದು ಹೇಳಿದರೆ ತಪ್ಪಾಗುತ್ತದೆ. ಇದು ಆಂತರಿಕ ವೈಫಲ್ಯಗಳ ಒಂದು ದೊಡ್ಡ ವಿಪತ್ತು ಎಂದು ಬಣ್ಣಿಸಬಹುದು. ಸಿಬ್ಬಂದಿ ಕೊರತೆ, ಇಂಡಿಗೋದಿಂದ ಕಳಪೆ ಯೋಜನೆ, ವಿಮಾನಗಳ ತಿರುಗುವಿಕೆ ಕುಸಿತ, ಗರಿಷ್ಠ ಋತುವಿನ ತಪ್ಪು ಲೆಕ್ಕಾಚಾರ, ಸರ್ಕಾರದ ಹಸ್ತಕ್ಷೇಪ, ಅದು ಗಂಭೀರವಾಗಿತ್ತು. ಡಿಜಿಸಿಎ ಏನು ಸೂಚಿಸಿತು ಮತ್ತು ಯಾವಾಗ ಡಿಜಿಸಿಎಯ ಹೊಸ ನಿಯಮಗಳನ್ನು ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ಸ್ ಹಂತಗಳಲ್ಲಿ ಜಾರಿಗೆ ತರಲಾಯಿತು? ಹಂತ 1 2025ರ ಆರಂಭದಲ್ಲಿ ಮತ್ತು ಹಂತ 2 ನವೆಂಬರ್ 1ನೇ ದಿನ 2025ರಿಂದ ಪ್ರಾರಂಭವಾಯಿತು. ಹಂತ 2ರ ನಿಯಮಗಳ ಅಡಿಯಲ್ಲಿ ಪ್ರಮುಖ ನಿಬಂಧನೆಗಳು ಏನೆಂದರೆ, ಪೈಲಟ್ಗಳು ಸಿಬ್ಬಂದಿಗೆ ಸಾಪ್ತಾಹಿಕ ವಿಶ್ರಾಂತಿಯನ್ನು 36 ಗಂಟೆಗಳಿಂದ 48 ಗಂಟೆಗಳಿಗೆ ಹೆಚ್ಚಿಸುವುದು, ರಾತ್ರಿ ಇಳಿಯುವಿಕೆ ಮತ್ತು ರಾತ್ರಿ ಕರ್ತವ್ಯದ ಸಮಯವನ್ನು ಮಿತಿಗೊಳಿಸುವುದು, ಆಯಾಸ ಮತ್ತು ಕರ್ತವ್ಯ ಮಿತಿಗಳನ್ನು ಬಿಗಿಗೊಳಿಸುವುದು. ಡಿಜಿಸಿಎ ಇಂಡಿಗೋ ಸೇರಿದಂತೆ ಅನ್ಯ ವಿಮಾನಯಾನ ಸಂಸ್ಥೆಗಳಿಗೆ ಮುಂಚಿತವಾಗಿಯೇ ಸೂಚನೆಗಳು ಮತ್ತು ಪುನರಾವರ್ತಿತ ನಿರ್ದೇಶನಗಳನ್ನು ನೀಡಿತ್ತು. ಇದರಿಂದಾಗಿ ಎಫ್ಡಿಟಿಎಲ್ ಪರಿಣಾಮಕಾರಿಯಾದಾಗ ಕರ್ತವ್ಯದ ಸಮಯ ಮತ್ತು ವಿಶ್ರಾಂತಿ ಅವಶ್ಯಕತೆಗಳನ್ನು ಗೌರವಿಸುವುದು ಕಡ್ಡಾಯವಾಗಿದೆ. ಅಡೆತಡೆಗಳು ಪ್ರಾರಂಭವಾದ ನಂತರ ಡಿಜಿಸಿಎ ಇಂಡಿಗೋಗೆ ಕೆಲವು ಎಫ್ಡಿಟಿಎಲ್ ನಿಬಂಧನೆಗಳನ್ನು ಭಾಗಶಃ ಸಡಿಲಗೊಳಿಸಿತು. ಅವರು ಸಾಪ್ತಾಹಿಕ ವಿಶ್ರಾಂತಿಗೆ ರಜೆಗಳನ್ನು ಬದಲಾಯಿಸಲಾಗುವುದಿಲ್ಲ ಎಂಬ ಷರತ್ತನ್ನು ಹಿಂತೆಗೆದುಕೊಂಡರು. ಈ ವಿನಾಯಿತಿ ಇಂಡಿಗೋದ A320 ಫ್ಲೀಟ್ಗೆ ಫೆಬ್ರವರಿ 10, 2026ರವರೆಗೆ ಅನ್ವಯಿಸುತ್ತದೆ. ಸಮಾನಾಂತರವಾಗಿ ಸರ್ಕಾರ ತುರ್ತು ನಿರ್ದೇಶನಗಳನ್ನು ನೀಡಿತು. ಅವಕಾಶವಾದಿ ಬೆಲೆ ಏರಿಕೆಗಳನ್ನು ತಡೆಗಟ್ಟಲು ದೇಶೀಯ ವಿಮಾನ ದರಗಳನ್ನು ಮಿತಿಗೊಳಿಸಿ, ಕೊರತೆ ಮತ್ತು ಅಡಚಣೆಯನ್ನು ಬಳಸಿಕೊಳ್ಳದಂತೆ ಇಂಡಿಗೋ ಸೇರಿದಂತೆ ವಿಮಾನಯಾನ ಸಂಸ್ಥೆಗಳಿಗೆ ಸೂಚನೆ ನೀಡಿತ್ತು. ಏನು ಬದಲಾಗಬೇಕು? ಭಾರತವು ಇದನ್ನು ತಪ್ಪಿಸಲು ಬಯಸಿದ್ದೇ ಆದರೆ ಈ ವಿಷಯಗಳಲ್ಲಿ ಈಗಲೇ ಬದಲಾಗಬೇಕು. ಇಂಡಿಗೋ ತನ್ನ ಸಿಬ್ಬಂದಿ ನಿರ್ವಹಣೆಯನ್ನು ಪುನರ್ ನಿರ್ಮಿಸಬೇಕು. ಡಿಜಿಸಿಎ ಬಿಗಿಯಾದ ರೋಸ್ಟರಿಂಗ್ ನಿಯಮಗಳನ್ನು ಜಾರಿಗೊಳಿಸಬೇಕು. ವಿಮಾನಯಾನ ಸಂಸ್ಥೆಗಳು 100% ಬಳಕೆಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಇದು ಕಾರ್ಯಾಚರಣೆಯ ಆತ್ಮಹತ್ಯೆ. ಇದನ್ನು ತಪ್ಪಿಸಬೇಕು.
ಒಂದು ವಿಮಾನಯಾನ ಸಂಸ್ಥೆಯ ವೈಫಲ್ಯವು ದೇಶವನ್ನು ಸ್ತಬ್ಧತೆಗೆ ತಳ್ಳದಂತೆ ಭಾರತಕ್ಕೆ ಹೆಚ್ಚಿನ ಸ್ಪರ್ಧೆಯ ಅಗತ್ಯವಿದೆ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯೊಂದರ ಕೆಲವೇ ದಿನದ ಸೇವೆ ಕುಸಿದಾಗ ಏನಾಗುತ್ತದೆ ಎಂದು ನಾವು ನೋಡಿದ್ದೇವೆ. ಇನ್ನೇನಾದರೂ 2 ವಿಮಾನಯಾನ ಸಂಸ್ಥೆಗಳು ಒಂದೇ ಸಮಯದಲ್ಲಿ ಕುಸಿದು ಹೋದರೆ ಊಹಿಸಿ, ನಾವು ಸಿದ್ಧರಿದ್ದೇವಾ? ಈ ವಿಚಾರದ ಬಗೆಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.